ಹಾಯ್ ಸ್ನೇಹಿತರೆ, ಬರ್ರಿ ಇವತ್ತು ಮಸ್ತಾಗಿರುವಂಥದ್ದು ಹೀರೆಕಾಯಿ ಪಲ್ಯ ಮಾಡಾಕತ್ತೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಇದು ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ ಮಸ್ತ್ ಕಾಂಬಿನೇಷನ್. ಇದ್ರ ಜೊತೆ ಸ್ವಲ್ಪ ಮೊಸರು ಚಟ್ನಿ ಪುಡಿ ಇದ್ರಂತೂ ಮುಗೀತು, ಮೃಷ್ಟಾನ್ನ ಭೋಜನ. ಇವತ್ತು ನಾನು ಈ ಹೀರೆಕಾಯಿ ಪಲ್ಯನ ಹೆಂಗೆ ಮಾಡೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋನ ನೋಡೋಣ ಬರ್ರಿ. ಹಾಯ್ ಸ್ನೇಹಿತರೆ, ಶುಭ ಸಂಜೆ ಎಲ್ರಿಗೂ. ಬರ್ರಿ ಇವತ್ತು ಸಂಜೆಗೆ ನಾವು ಹೀರೆಕಾಯಿ ಪಲ್ಯ ಮತ್ತು ಚಪಾತಿ ಊಟ ಮಾಡತ್ತಿದ್ವಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಈಗ ನಾನಿಲ್ಲಿ ಇದು ಮೀಡಿಯಮಾಗಿ ಸಣ್ಣದಾಗಿ ಉದ್ದಕ್ಕಿರೋ 2 ಹೀರೆಕಾಯನ್ನು ಮೇಲಿನ ಸಿಪ್ಪೆ ತುರಿದು ತೊಳೆದಿಟ್ಕೊಂಡೀನಿ. ಹಂಗೆ ಒಂದು 4 ಸಣ್ಣ ಈರುಳ್ಳಿ, ಒಂದು 4 ಸಣ್ಣ ಟೊಮೆಟೊ ಇದಕ್ಕೆ, ಮತ್ತು ಇಲ್ಲಿ ಸ್ವಲ್ಪ ಹಿಂಗಿರೋ ಶೇಂಗಾನ ಹುರಿದು ಇಲ್ಲೇ ಶೇಂಗಾ ಪುಡಿ ತಗೊಂಡಿದ್ದೀನಿ. ಇಷ್ಟು ಶೇಂಗಾ ಪುಡಿ, ಮತ್ತು ಇದಕ್ಕೆ ಹಾಕೋಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಳೆದಿಟ್ಕೊಂಡೀನಿ. ಇಷ್ಟೇ ನೋಡಿ, ಸಿಂಪಲ್ಲಾಗಿ ಹೀರೆಕಾಯಿ ಪಲ್ಯ ಇದಿಷ್ಟ ಐಟಮು. ಈಗ ಇದನ್ನು ಸಣ್ಣದಾಗೆಲ್ಲನೂ ಕಟ್ ಮಾಡ್ಕೊಂಡು ಬರೋಣ ಬರ್ರಿ. ನೋಡಿರಿ, ಇವಾಗ ನಾ ತೊಗೊಂಡಿರೋ 2 ಹೀರೆಕಾಯಿ, ಈರುಳ್ಳಿ ಮತ್ತು ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪು ಎಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ. ಹಾಗೆ ಇಲ್ಲಿ ಕೈಯೊಳಗೆ ಒಂದಲ್ಲಿ ಕರಿಬೇವಿನ ಸೊಪ್ಪನ್ನು ಹಿಡ್ಕೊಂಡೀನಿ. ಇಲ್ಲೇ ಎಣ್ಣೆಗೆ ಹಾಕಿ ಇಟ್ಕೊಂಡೀನಿ. ಅದಕ್ಕೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಸಾಸಿವೆ, ಜೀರಿಗೆ. ಇಲ್ಲಿ ನಾನು ಏನು ಮಾಡತ್ತೀನಿ ಅಂದರೆ ಇವತ್ತು ಡೈರೆಕ್ಟಾಗಿ ಪಲ್ಯ ಮಾಡತ್ತೀನಿ. ಇಲ್ಲಿದ್ರೆ ಕೆಲವೊಮ್ಮೆ ಏನು ಮಾಡ್ತೀವಿ ಅಂದರೆ ಹೀರೆಕಾಯಿ ಅಷ್ಟೇ ಸಪ್ರೇಟಾಗಿ ಹುರಿದಿಟ್ಕೊಂಡು ಮತ್ತೆ ಅದಕ್ಕೆ ಒಗ್ಗರಣೆ ಹಾಕ್ತಿದ್ವಿ. ಬಟ್ ಇವಾಗ ಹಂಗೆ ಮಾಡ್ತಿಲ್ಲ. ನೋಡಿರಿ, ಹಿಂಗೆ ಮಾಡೋದ್ರಿಂದ ಟೈಮು ಸೇವ್ ಆಗುತ್ತೆ. ಜೊತೆಗೆ ನಾವು ಫಸ್ಟ್ ಒಂದು ಸತಿ ಹೀರೆಕಾಯಿನ ಎಣ್ಣೆ ಹಾಕಿ ಹುರ್ಕೊಂಡಿರ್ತೀವಿ. ಮತ್ತೆ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟಾಗದ ಎಣ್ಣೆ ಅಂಶ ಜಾಸ್ತಿ ಆಗುತ್ತಂತೆ. ಆವಾಗ ಹಿಂಗೆ ಮಾಡ್ಬೋದು ನೋಡಿ. ಇಲ್ಲಿ ಎಣ್ಣೆ ಬಳಕೆ ಕಡಿಮೆ ಆಗುತ್ತೆ ಒಂದು. ಆಮೇಲೆ ನಾವು ಹುರಿದಿಟ್ಕೊಂಡು ಇನ್ನೊಂದು ಸತಿ ಒಗ್ಗರಣೆ ಹಾಕೋದು ತಪ್ಪುತ್ತೆ. ಇವಾಗ ಡೈರೆಕ್ಟ್ ಹುರ್ಕೊಳಕತ್ತೀನಿ. ಅದ್ರ ಜೊತೆನೇ ಪಲ್ಯ ಇದರೊಳಗೆ ಒಗ್ಗರಣೆ 2 ಸೇರೆ ನೋಡ್ರಿ. ಯಾಕಂದರೆ ಮೊದಲು ಒಂದು ಸತಿ ಎಣ್ಣೆ ಹುರಿದಿಟ್ಕೊಂಡು ಮತ್ತೆ ಒಂದು ಸತಿ ಒಗ್ಗರಣೆ ಹಾಕಿ ಅನ್ನೋ ಸತಿಗೆ ನಾವು ಎಣ್ಣೆ ಜಾಸ್ತಿ ಬಳಸಿದಂತ ಆಗ್ತೈತೆ ಇಲ್ಲಿಗೆ. ಹಾಗಾಗಿ ಇವತ್ತು ಹಿಂಗೆ ಡೈರೆಕ್ಟಾಗಿ ಮಾಡತ್ತೀನಿ. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಮಾಡೋ ವಿಧಾನವನ್ನು ಇವತ್ತು ಮಾಡ್ತಿರ್ತಕ್ಕಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಯಾರಿಗೆಲ್ಲ ಇಷ್ಟ ಆಕತಿ ನೋಡಿರಿ, ನಿಮ್ಮ ಮನೆಯೊಳಗೂ ನೀವು ಒಂದ್ಸತಿ ಮಾಡೋ ವಿಧಾನವನ್ನು ಹಿಂಗೆ ಚೇಂಜ್ ಮಾಡಿಕೊಂಡು ನೋಡಿರಿ. ಇವಾಗ ಹೆಂಗೆ ಅನ್ನಿಸ್ತಿ, ಮನೆಯವರ ರಿಪ್ಲೈ ಹೆಂಗೆ ಬರುತ್ತೆ ಅಂತ ಕಮೆಂಟ್ ಮಾಡಿರಿ. ಇವಾಗ ಇದನ್ನ ಚಲೋ ಹೊತ್ನಂಗೆ ಹುರಿಬೇಕು. ಹಿಂಗೆ ನೋಡಿರಿ, ಜಾಸ್ತಿ ಸಣ್ಣನೂ ಅಲ್ಲ ಜೋರು ಅಲ್ಲ, ಮೀಡಿಯಮಾಗಿ ಇಟ್ಕೊಂಡು ಇಲ್ಲಾಂದ್ರೆ ಒಂದು 5 ನಿಮಿಷ ಆದರೂ ಎಣ್ಣೆ ಒಳಗೆ ಹುರಿಬೇಕು. ಇದನ್ನು ಎಷ್ಟು ಹುರಿತೀವೋ ಅಷ್ಟು ಹುರಿದ್ಮೇಲೆ ನೋಡಿರಿ ತಾನೇ ನೀರಿನಂಶ ಬಿಡ್ತಾ ನಮ್ಮ ಹೀರೆಕಾಯಿ ಕ್ವಾಂಟಿಟಿ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆಮೇಲೆ ಇನ್ನೊಂದು ಏನಂದರೆ ಇದು ಚಲೋ ತಂಗೆ ಹುರಿದೈತೆ ಅನ್ನೋದು ಗೊತ್ತಾಗಲಿಲ್ಲ ಅಂದ್ರೆ ಘಮ್ ಅಂತ ಪರಿಮಳ ಬರ್ತೈತಿ ಹುರಿದಿರೋದು. ಆವಾಗ ಮಿಕ್ಕಿರೋ ವಸ್ತುಗಳನ್ನು ಸೇರಿಸೋಣ. ಇವಾಗ ಒಂದು 5 ನಿಮಿಷ ಆಯಿತು ಹುರಿಯಾಕತ್ತಿ. ಈಗ ನೋಡಿರಿ, ನಾನು ತೊಗೊಂಡಿರೋ ಹೀರೆಕಾಯಿ ಎಲ್ಲ ಬಾಡಿ ಸ್ವಲ್ಪ ಕ್ವಾಂಟಿಟಿನೂ ಕಡಿಮೆ ಆಯಿತು. ಈ ಟೈಮಲ್ಲಿ ಇದಕ್ಕೆ ಇವಾಗ ನಾನು ಉಪ್ಪು ಸೇರಿಸ್ಕೊಳತ್ತೀನಿ. ರುಚಿಗೆ ನೋಡ್ಕೊಂಡು ಹಾಕ್ಕೊಡ್ರಿ, ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪು ಸೇರಿಸ್ಕೊಂಡು ಮತ್ತೆ ಇದನ್ನು ಬೇಯಿಸೋಣ. ಆವಾಗ ಇನ್ನೂ ಬೇಗ ತರಕಾರಿ ಎಲ್ಲ ಮೆತ್ತಗೆ ಬೇಯ್ತೈತಿ ಅಂತ. ಇವಾಗ ನೆಕ್ಸ್ಟ್ ನಾನಿಲ್ಲಿ ಈರುಳ್ಳಿ ಇಟ್ಕೊಂಡಿದ್ನಲ್ವ, ಈ ಈರುಳ್ಳಿಯನ್ನು ಹಾಕ್ಕೊಳಕತ್ತೀನಿ. ಈರುಳ್ಳಿ ಹಾಕಿ ಒಂದು ಸಲ ಮತ್ತೆ ಈರುಳ್ಳಿನೂ ಬೇಯಿಸ್ಕೋಬೇಕು. ಇದ್ರೊಳಗೆ ನಾವು ಯಾವುದೇ ರೀತಿಯಾಗಿ ನೀರು ಸೇರಿಸ್ತಾ ಇಲ್ಲ, ಬರೀ ಎಣ್ಣೆ ಒಳಗೆ ಏನು ಒಗ್ಗರಣೆ ಹಾಕಿದ್ದಿಲ್ಲ ಅದರೊಳಗೆ ಹುರಿತಾ ಇದ್ದೀನಿ. ಈ ಈರುಳ್ಳಿನೂ ಕೂಡ ಅಷ್ಟೇ ಇನ್ನು ಮೆತ್ತಗಾಗೋವರೆಗೆ ಸ್ವಲ್ಪ ಇದು ಬಾಡೋದು ಅಂತಾರೆ, ಹಂಗೆ ಪೂರ್ತಿ ಮೆತ್ತಗಾಗೋ ತನಕ ಇದನ್ನು ಹುರಿಯೋಣ. ಈಗ ನೋಡಿರಿ, ಈರುಳ್ಳಿ ಹಾಕಿದ ಮೇಲೆ ಉಪ್ಪು ಹಾಕಿ ಮತ್ತೆ ಈಗ ಬೇಯಿಸಿದ್ವಲ್ಲ. ಈಗ ಒಂದು 3 ನಿಮಿಷ ಆಯಿತು. ಅಷ್ಟೊತ್ತಿಗೆ ಇನ್ನೂ ಬಾಡ್ತಾ ಇರ್ತದೆ. ಹಿಂಗೆ ಹುರಿತಾ ನೋಡಿರಿ, ನೀರಿನ ಅಂಶನೂ ಬಿಡುತ್ತೆ ಮತ್ತು ಎಣ್ಣೆ ಅಂಶನೂ ಬಿಡ್ತಾ ಹೋಗುತ್ತೆ ತರಕಾರಿಯಲ್ಲಿರೋದನ್ನು. ಈ ಟೈಮ್ನಾಗ ನಾನಿಲ್ಲಿ ಟೊಮೆಟೊ ತೊಗೊಂಡಿದ್ನಲ್ಲ, ಆ ಟೊಮೆಟೊ ಹಾಕೊಳತ್ತೀನಿ. ಈಗ ಇನ್ಮೇಲೆ ಮತ್ತೆ ಈಗ ಒಂದು 2 ನಿಮಿಷ ಟೊಮೆಟೊ ಚಲೋ ಹೊತ್ತಂಗೆ ಬೇಯಬೇಕು. ಅದರೊಳಗೆ ಟೊಮೆಟೊ ಚೆಂದಾಗಿ ಮಿಕ್ಸ್ ಆಗುತ್ತಾನ ಮತ್ತು ಹುರ್ಕೊಳ್ಳೋಣ. ಈಗ ಅರಿಶಿನ ಪುಡಿ ಹಾಕೊಳತ್ತೀನಿ ನೋಡಿರಿ. ಹಿಂಗೆ ಒಂದೊಂದಾಗಿ ಹುರ್ಕೊಂಡು ಹಾಕಿದ್ವಿ ಅಂದ್ರೆ ಅದು ಟೇಸ್ಟ್ ಭಾಳ ಚಲೋ ಹೊತ್ತಂಗೆ ಟೇಸ್ಟ್ ಬರ್ತೈತಿ. ಹಂಗೆ ಒಂಥರ ಪರಿಮಳ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ ಹುರಿದಿರೋದು ಪಲ್ಯ ನೋಡಿರಿ. ಈಗ ನೀರಂತೂ ಸೇರ್ಸೋಂಗಿಲ್ಲ, ಅದೇ ಕಾರಣಕ್ಕೆ ಇದಕ್ಕೆ ನೀರು ಸೇರಿಸ್ತಿಲ್ಲ.
ಈಗ ಮತ್ತೆ ಇದ್ರೊಳಗಿಂದ ನೀರಿನ ಅಂಶ ಎಣ್ಣೆ ಅಂಶ ಎಲ್ಲ ಬಿಡೋತನ ಇದನ್ನು ಇನ್ನೂ ಹುರಿಯೋಣ. ಈಗ ನೋಡ್ರಿ ಟೊಮೆಟೊ ಹಾಕಿ ಕರೆಕ್ಟಾಗಿ ಒಂದು 2-3 ನಿಮಿಷ ಬೇಯಿಸಾಕತ್ತೀನಿ ನಾನು. ಅಷ್ಟರೊಳಗೇ ಅದ ಮತ್ತು ನೋಡ್ರಿ ಈಗ ಹೆಂಗೆ ಆಯ್ಲಿ ಬಿಡಾಕತ್ತೈತಿ ಅಲ್ಲ, ಯಾಕಂದ್ರೆ ಎಲ್ಲದ್ರಾಗ ನೀರಿನಂಶ ಇರುತ್ತಲ್ಲ ಆ ನೀರಿನಂಶ ಹಿಂಗೆ ಬಿಡಾಕತ್ತೈತಿ. ನಾನು ಇಲ್ಲಿ ಮಸಾಲೆ ಡಬ್ಬಿಯಿಂದ ಬಳಸಿರೋದಂದರೆ ಜೀರಿಗೆ, ಸಾಸಿವೆ ಮತ್ತು ಅರಿಶಿಣ ಪುಡಿ ಅಷ್ಟೇ. ಯಾವುದೇ ಕಾರಣಕ್ಕೂ ಮಸಾಲೆ ಪುಡಿಗಳನ್ನು ಬಳಸಿಲ್ಲ. ಅದರ ಬದಲಿಗೆ ನಾನಿಲ್ಲಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ, ಈ ಮಸಾಲೆ ಖಾರನ ಹಾಕಾತೀನಿ ನೋಡಿ. ಯಾವ ಮಸಾಲೆ ರುಬ್ಬಂಗಿಲ್ಲ, ಏನೂ ಇಲ್ಲ. ಡೈರೆಕ್ಟಾಗಿ ಈ ಮಸಾಲೆ ಖಾರ ಒಂದು ಇಟ್ಬಿಟ್ರೆ ಮುಗೀತು ಪಲ್ಯಕ್ಕೆ. ಟೇಸ್ಟು ಸೂಪರಾಗಿರ್ತೈತಿ, ಅದರ ಪರಿಮಳನೂ ಚೆನ್ನಾಗಿರ್ತೈತಿ. ಯಾಕಂದ್ರೆ ಮಸಾಲೆ ಖಾರಕ್ಕೇ ಅಷ್ಟೊಂದು ಐಟಮ್ ಹಾಕಿ ಮಾಡಿರ್ತಾರೆ ಅದನ್ನು. ಇದು ಮಸಾಲೆ ಖಾರ ಸ್ವಲ್ಪ ಮುದ್ದೆ ಥರ ಇರುತ್ತಲ್ಲ, ಅದನ್ನು ಚಲೋ ಹೊತ್ತಾಗಿ ಮಿಕ್ಸ್ ಮಾಡ್ಬೇಕಿಲ್ಲ ಅಂದ್ರೆ ಅಲ್ಲೆಲ್ಲ ಗಂಟು ಉಳಿತಂದ್ರೆ ಮತ್ತು ಅದು ಯಾರಿಗಾರ ತಿನ್ನೋತ್ನಾಗ ಒಬ್ಬೊಬ್ಬರಿಗೆ ಖಾರದ ಗಂಟು ಬಂದುಬಿಡುತ್ತೆ. ಹಂಗಾಗ್ದಂಗೆ ಅದನ್ನು ಒಡೆದು ಮಿಕ್ಸ್ ಮಾಡಬೇಕು ನೋಡ್ರಿ. ಇಷ್ಟೇ ನಮ್ಮ ಸಿಂಪಲ್ ಆಗಿರುವಂಥದ್ದು. ಮೇನ್ ಅಂದರೆ ಇದಕ್ಕೆ ಮಸಾಲೆ ಖಾರ ಹಾಕಿದ್ದೀವಿ. ಈ ಟೈಮ್ನಾಗ ಇದಕ್ಕೆ ಇನ್ನು ಉಳಿದಿರೋ ಒಂದು ಐಟಮು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಇಲ್ಲೇ ಶೇಂಗಾ ಹುರಿದು ಪುಡಿ ಮಾಡ್ಕೊಂಡಿದ್ನಲ್ವ, ಆ ಶೇಂಗಾ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ಇನ್ನೊಂದು ಸಲ ಇದನ್ನು ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮದು ಮಸ್ತಾಗಿರುವಂಥದ್ದು. ನೋಡಾಕೂ ಕೂಡ ಅಷ್ಟೇ ಸುಲಭ, ಮಾಡಾಕೆ ನಿಂತ್ರೆ ಭಾಳ ಸರಳ, ತಿನ್ನಕ್ಕೆ ಮಾತ್ರ ಭಾಳ ರುಚಿಯಾದಂಥ ಟೇಸ್ಟಿಯಾದಂಥ ಒಂದು ಹೀರೆಕಾಯಿ ಪಲ್ಯ ರೆಡಿ ನೋಡಿರಿ. ಇದಕ್ಕೆ ಒಟ್ಟು ನೀರು ಹಾಕಿಲ್ಲ, ಉದುರು ಪಲ್ಯ ಇದು. ನಿಮ್ಗೆ ಯಾರಿಗಾನ ನೀರು ಹಾಕಿ ಬೇಕಾದ್ರೆ ಸಾಂಬಾರು ಥರ ಕೆಲವೊಬ್ರು ಮಾಡ್ತೀರಿ, ಹಂಗೇನಾರ ಬೇಕಂದ್ರೆ ನಿಮ್ಗೆ ಇಷ್ಟ ಮಾಡ್ಕೋಬೋದು. ಇವಾಗ ಇದನ್ನು ಮುಚ್ಚಿ ಮತ್ತೆ 1 ನಿಮಿಷ ಬೇಯಿಸೋಣ. ಈ ಟೈಮ್ನಾಗ ಇದನ್ನು ಮುಚ್ಚಿದ ಮೇಲೆ ಸ್ವಲ್ಪ ಉರಿನ ಕಡಿಮೆ ಮಾಡೋಣ. ಯಾಕಂದ್ರೆ ಭಾಳ ಜೋರಾಗಿಟ್ಟಿವಿ ಅಂದರೆ ಸೀದೋಗಿಬಿಡುತ್ತೆ. ಶೇಂಗಾ ಪುಡಿ ಹಾಕಿರ್ತೀವಲ್ಲ, ಹಂಗಾಗಿ 1 ನಿಮಿಷ ಕರೆಕ್ಟಾಗಿ ಬೇಯಿಸ್ಕೊಂಡ್ಬಿಟ್ರೆ ಸಾಕು. ಇವಾಗ ನೋಡಿರಿ ಸ್ನೇಹಿತರೆ, ಕರೆಕ್ಟಾಗಿ ನಾನು 1 ನಿಮಿಷ ಬಿಟ್ಟೀನಿ. ಮುಚ್ಚಿ ಮೀಡಿಯಮ್ ಊರಿನಾಗ ಬಿಟ್ಟಿದ್ದೆ ನೋಡಿರಿ. ಫುಲ್ ಅಂದ್ರೆ ಫುಲ್ ಸ್ಲಿಮ್ ಆಗಿಟ್ಟಿದ್ದೀನಿ. ಹಿಂಗಿಟ್ಟು ಬೇಯಿಸೋದ್ರಿಂದ ಚಲೋ ತಂಗೆ ಒಮ್ಗೊಳ್ಳೋದು ಅಂತೀವಿ ನಮ್ಮ ಸೈಡ, ನೀವೇನಂತೀರಿ ನೋಡಿರಿ. ಇವಾಗ ನೋಡಿರಿ ಪಲ್ಯ ಅಲ್ಲೇ ಒಮ್ಗೊಂಡಿರುತ್ತದು ನೋಡಿರಿ. ನಮ್ದು ಮಸ್ತಾಗಿರುವಂಥ ಹೀರೆಕಾಯಿ ಪಲ್ಯ ರೆಡಿ ಆಯಿತು. ನೀವು ಹಲವಾರು ವಿಧಾನದೊಳಗೆ ಮಾಡ್ತಾ ಇರ್ತೀರಿ, ಭಾಳಷ್ಟು ಜನ ಭಾಳಷ್ಟು ವಿಧಾನದಲ್ಲಿ ಮಾಡ್ತೀರಿ, ನಮ್ಗಿನ್ನ ಸೂಪರಾಗಿ ಮಾಡ್ತೀರಿ. ಆದರೆ ನಾನು ಮಾಡಿರೋ ಇವತ್ತಿನ ಸಿಂಪಲ್ ಆದಂಥ ವಿಧಾನವನ್ನು ನೀವು ಒಂದ್ಸತಿ ಟ್ರೈ ಮಾಡಿರಿ. ಏನಾಯಿತು ನಿಮ್ಮ ಮನೆಗೆ ಹೆಂಗೆ ರೆಸ್ಪಾನ್ಸ್ ಬಂತು ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.